ರಾಜ್ಯ ಸರ್ಕಾರ ಇದೀಗ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಮಾಡಲು ಮುಂದಾಗಿದ್ದಾರೆ. ಆದರೆ ಈಗ ಆಕ್ರೋಶ ಕೇಳಿ ಬಂದಿದೆ. ಲಾಲ್ಬಾಗಲ್ಲಿ ಟನಲ್ ಯೋಜನೆ ವಿಚಾರವಾಗಿ ಈಗ ಒಂದು ಕಡೆ ನಿರಂತರವಾಗಿ ಹೋರಾಟ ಸಹ ಮಾಡ್ತಿದೆ. ಸರ್ಕಾರ ಹಿಂದಕ್ಕೆ ತೆಗೆದುಕೊಳ್ತಿಲ್ಲ. ಇದೀಗ ಈ ಒಂದು ಕಾಯ್ದೆ ತಂದು ಒಂದು ಕಡೆ ಪರಿಸರಕ್ಕೆ ಧಕ್ಕೆ ಮಾಡೋ ಹೊರಟಿದೆ ಎಂಬುದು ಆಕ್ರೋಶ. ನಮ್ಮ ಜೊತೆ ಈಗ ಲಾಲ್ಬಾಗ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಉಮೇಶ್ ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ದೊಡ್ಡ ಮಟ್ಟದಲ್ಲಿ ಈಗ ನೀವು ಹೋರಾಟ ಮಾಡಿದ್ರಿ ಈ ಲಾಲ್ಬಾಗ್ ಅಲ್ಲಿ ಟನಲ್ ವಿಚಾರವಾಗಿ. ಇದೀಗ ಆ ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ತರಲು ಮುಂದಾಗಿದ್ರೆ 5% ಈಗ ಅಲ್ಲಿನ ಅಭಿವೃದ್ಧಿಗೆ ನೀಡಬೇಕಾಗುತ್ತೆ. ಪಾರ್ಕ್ಗಳಲ್ಲಿ ಪರಿಸರಕ್ಕೆ ಎಷ್ಟು ಧಕ್ಕೆ ಆಗುತ್ತೆ, ಏನು ಆರೋಪ ಸಹ ಮಾಡ್ತಿದ್ರಿ, ಗಂಭೀರ ಆರೋಪ ಸಹ ಮಾಡ್ತಿದ್ರೆ ತಾವು ಅಂತ. ಈಗ ಏನಂದರೆ ಈಗಾಗೆ ಸುರಂಗ ಮಾರ್ಗ ಏನು ಅದು ಬೆಟ್ಟದ ಕೆಳಗಡೆ ಬರ್ತಾ ಇದೆ, ಆ ರೂಟೆಲ್ಲ ಹೋಗುತ್ತೆ. ನಾವು ಅಭಿವೃದ್ಧಿಗೆ ವಿರೋಧ ಇಲ್ಲ. ನಾವೇನು ಒಂದು ಬೆಟ್ಟನ ಕೊರಿದು ಬೆಟ್ಟಕ್ಕೆ ಯಾವುದೇ ಥರ ಹಾನಿ ಆಗಬಾರ್ದು ಅಂತ ನಾವು ಮಾರ್ಗವಾಗಿ ಬದಲಾಯಿಸ್ಕೊಂಡು ಅಂತ ನಾನು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇರೋದು. ಅಭಿವೃದ್ಧಿಗೆ ನಮ್ಮ ವಿರೋಧ ಇಲ್ಲ. ಅದೇ ಥರ ಈಗೇನು ಉದ್ಯಾನವನಗಳ ಸಂರಕ್ಷಣಾ ಕಾಯ್ದೆ 1975 ಆ್ಯಕ್ಟ್ನ ಅದನ್ನೇ ತಿದ್ದುಪಡಿ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಇದು ಎಲ್ಲ ಇಡೀ ಎಂಟೈರ್ ಕರ್ನಾಟಕ, ಬರೀ ಕಬ್ಬನ್ ಪಾರ್ಕು ಲಾಲ್ಬಾಗ್ ಅಲ್ಲ, ಎಂಟೈರ್ ಕರ್ನಾಟಕನೇ ಇದ್ಬೋದು ವಿನಾಶಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಈಗಿರೋ ಪಾರ್ಕ್ಗಳಲ್ಲಿ ಈಗಾಗಲೇ ಎಲ್ರಿಗೂ ಗೊತ್ತಿರ್ಬೋದು, ಕರೋನಾಯಿಂದ ಎಲ್ಲ ಹೋಗಿ ಎಲ್ಲ ಆಕ್ಸಿಜನ್ಗಳೇ ಸಿಗ್ದಿರೋ ದುಡ್ಡು ಕೊಟ್ಟು ಆಕ್ಸಿಜನ್ ತಗೊಂಡಿರೋದು. ಉದಾಹರಣೆಗೆ ನಾನೇ 22 ದಿವಸ ICU ಇದ್ದೆ, ಅಲ್ಲೇ ಕಿಮ್ಸ್ ಹಾಸ್ಪಿಟ್ಲಲ್ಲಿದೆ. ಅಲ್ಲಿಂದ ಬಂದು ಕೂಡ ನನಗೆ ಆಕ್ಸಿಜನ್ನೇ ಸಿಕ್ಕಿಲ್ಲ. ಮತ್ತು ದುಡ್ಡು ಕೊಟ್ಟು ಆಕ್ಸಿಜನ್ ತಗೊಂಡು ನಾನು ಮನೆಯಲ್ಲಿದ್ದು 1 ತಿಂಗಳಿಗೆ ಆಕ್ಸಿಜನಲ್ಲಿ ಆರ್ಟಿಫಿಷಿಯಲ್ ಆಕ್ಸಿಜನಲ್ಲಿದ್ದೀನಿ. ಅದೇ ನೀವು ನಿಜವಾಗೂ ಒಳ್ಳೆ ಆಕ್ಸಿಜನ್ ಸಿಕ್ಕೋ ಜಾಗ ಅದು ಪಾರ್ಕ್ಗಳಲ್ಲಿ ಈ ಕಬ್ಬನ್ ಪಾರ್ಕು, ಲಾಲ್ಬಾಗು, ಅದು ಮತ್ತು ಸಣ್ಣ ಪುಟ್ಟ ಪಾರ್ಕ್ಗಳಿದೆ. ಆ ಪಾರ್ಕ್ಗಳಲ್ಲೆಲ್ಲ ವೃದ್ಧರು, ವಯಸ್ಸಾದವರು, ಮಕ್ಕಳು ಎಲ್ಲ ಇವರೆಲ್ಲ ಬಂದು ಅಲ್ಲಿ ಶ್ವಾಸಕೋಶ ತಗೊಳ್ತಾರೆ. ಗಾಳಿನ ತಗೊಂಡು ಸ್ವಲ್ಪ ಬದುಕಿದ್ದಾರೆ. ಆ ಗಾಳಿನೂ ಕೂಡ ಯಾಕೆ ನುಂಗಕ್ಕೆ ಹೋಗ್ತೀವಿ? ಈಗಾಗಲೇ ಎಲ್ಲ ಸರ್ಕಾರ ಈಗ ಎಲ್ಲನೂ ನುಂಗಾಕ್ಬಿಟ್ಟಾರೆ. ಎಲ್ಲ ಕೆರೆ ನುಂಗಿದ್ರು, ಕುಂಟೆ ನುಂಗಿದ್ರು, ಬಾವಿ ನುಂಗಿದ್ರು, ಮತ್ತು ಮೋರಿಗಳು ನುಂಗಿದ್ರು. ಜೊತೆಗೆ ಈಗ ಪಾರ್ಕ್ಗಳ್ನ ಯಾಕೆ ನುಂಗಕ್ಕೆ ಹೋಗ್ತೀರಿ ಅಂತ ನಾನು ಈ ಸರ್ಕಾರಕ್ಕೆ ನನಗೆ ಕೇಳ್ಕೊಳ್ತೀನಿ. ಉದ್ದೇಶವೇನಂತ, ಸರ್ಕಾರದ ಉದ್ದೇಶ ಈ ಒಂದು ಕಾಯ್ದೆ ತಿದ್ದುಪಡಿ ತರಲು ಉದ್ದೇಶವೇನಂತ? ಸರ್ಕಾರ ಏನಂದರೆ ಇದು ದಿವಾಳಿ ಮಾಡಿಬಿಟ್ಟು ಹೊಂಟೋಗ್ಬಿಡೋಕೆ ಎಲ್ಲ ಇರೋನ್ನೆಲ್ಲ ಇಲ್ಲಿ ಕನ್ನಡ ಜನ ಇವಾಗಲೇ ಇಲ್ಲ. ಇರೋರೆಲ್ಲ ಹೊರಗಡೆಯಿಂದ ಬಂದವ್ರೆ. ಇವಾಗ ಬದುಕಕ್ಕೆ ಅವ್ರಿಗೆ ಸೇಲ್ ಮಾಡಿಬಿಟ್ಟು ಹೊಂಟೋಗ್ಲಿ. ಯಾಕಂದರೆ ಇಲ್ಲಿರೋ ಕನ್ನಡದವ್ರು ಬದುಕಬಾರ್ದು ಅಂತ ಮಾಡೋಕೊಟ್ಟಿದೆ. ಈ ಥರ ಆಯ್ತು ದಿವಾಳಿ ಮಾಡಿಬಿಟ್ಟು ಹೋಗೋದು ಬೇಡ. ದಯವಿಟ್ಟು ನೀವು ಹಿಂದೇನು ಇದು ಫ್ರೀ ಅದು ಫ್ರೀ ಅಂತ ಎಲ್ಲ ಕೊಟ್ಬಿಟ್ಟು ಇವಾಗ ಎಲ್ಲರ ತಲೆ ಮೇಲೆ ಹಾಕಿ ಇರೋದೆಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೊಂದು ದಿವಸ ನಾವೆಲ್ಲ ಸುಮ್ಮನೆ ಕೂತ್ಕೊಂಡಲ್ಲ, ಕೈಯಲ್ಲಿ ಬಳೆ ತೊಟ್ಕೊಂಡು ಕೂತ್ಕೊಂಡಲ್ಲ. ಈ ಹೋರಾಟಕ್ಕೆ ನಮ್ಮ ಇರ್ತಕ್ಕಂಥ ಪರಿಸರವಾದಿಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸೆಲೆಬ್ರಿಟಿಗಳು, ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕೈ ಜೋಡಿಸ್ತಾರೆ. ಮುಂದೆ ನಾನು ಫ್ರೀಡಮ್ ಪಾರ್ಕಲ್ಲಿ ಅದು ಅಂದರೆ ಬೃಹತ್ ಪ್ರತಿಭಟನೆ ನಡೆಸೋಕ್ಕೆ ನಾವು ಮಿನಿಮಮ್ ಅಂದ್ರೆ ಒಂದು 10,000 ಸೇರೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಇದ್ದೀವಿ. ಮಾಡೇ ತೀರಿಸಿ ಯಾವುದೇ ಕಾರಣಕ್ಕೂ 1 ಇಂಚು ಕೂಡ ಯಾವ ಪಾರ್ಕು ಕೂಡ ಬಿಡಲಿಕ್ಕೆ ಮಾರಲಿಕ್ಕೆ ನಾವು ಕೊಡಲ್ಲ ಅಂತ ನಾವು ಡಾಕ್ಟರ್ ಎಸ್ ಉಮೇಶ್ ವಕೀಲರು ಮತ್ತು ಜೊತೆ ಕಬ್ಬನ್ ಪಾರ್ಕು ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಸರ್, ಇದಿಷ್ಟು ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆದ ಉಮೇಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶೂ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.